Okay, dear students, let's glance on the last paragraph. He has his coronation, his levees, he rewards, sentences, and pardons, and he also has his reviews, councils, laws, and courts of justice, just like other kings, only all on the smaller scale. ಅಂದರೆ ಅವನು ಪಟ್ಟಾಭಿಷೇಕ ದರ್ಬಾರು ಮತ್ತು ಅನೇಕರಿಗೆ ಹಲವರಿಗೆ ಅವರ ಸಾಧನೆಗೆ ಕೊಡ್ತಕ್ಕಂಥ ರಿವಾರ್ಡ್ಸ್ ಅಂತಂದರೆ ನಾವು ಅಭಿನಂದನೆ ಅಥವಾ ಗೌರವ ಅಂತೀವಲ್ಲ ಅದನ್ನು ಕೂಡ ಕೊಡಲಿಕ್ಕೆ, ಸೆಂಟೆನ್ಸಸ್ ಅಂದರೆ ತೀರ್ಪುಗಳನ್ನು ತೆಗೆದುಕೊಳ್ಳಲಿಕ್ಕೆ, ಕ್ಷಮಾದಾನಗಳನ್ನು ಮಾಡಲಿಕ್ಕೆ, ಆ್ಯಂಡ್ ಹಿ ಆಲ್ಸೋ ಆ್ಯಸ್ ಇಸ್ ರಿವ್ಯೂಸ್, ಕೌನ್ಸಿಲ್ಸ್, ಲಾಸ್ ಆ್ಯಂಡ್ ಕೋರ್ಟ್ಸ್ ಆಫ್ ಜಸ್ಟಿಸ್. ಪ್ರತಿಯೊಂದನ್ನು ಅವನಿಗೆ ನಿಭಾಯಿಸಲಿಕ್ಕೆ ಏನು ಅವಶ್ಯಕತೆ ಇತ್ತು ಅಂದರೆ ಹಣದ ಅವಶ್ಯಕತೆ ಇತ್ತು. ಅದು ದೊಡ್ಡ ಪ್ರಮಾಣದಾಗಲ್ಲ, ಜಸ್ಟ್ ಲೈಕ್ ಅದರ್ ಕಿಂಗ್ಸ್, ಬೇರೆ ರಾಜ್ಯರ ಯಾವ ರೀತಿ ತಮ್ಮ ಒಂದು ರಾಜ್ಯದೊಳಗೆ ಎಲ್ಲ ಒಂದು ಅವಶ್ಯಕತೆಗಳನ್ನ ಹೊಂದಿರ್ತಾರೆ, ಅದೇ ರೀತಿ ಇವನ ರಾಜ್ಯದೊಳಗೂ ಎಲ್ಲ ಇತ್ತು. ಓನ್ಲಿ ಆಲ್ ಆನ್ ಅ ಸ್ಮಾಲರ್ ಸ್ಕೇಲ್ ಅಂದರೆ ಚಿಕ್ಕ ಪ್ರಮಾಣದೊಳಗಿತ್ತು. ವೈ? ಬಿಕಾಸ್ ಯು ಆಲ್ರೆಡಿ ನೋ ಇಟ್ ಈಸ್ ಅ ಟಾಯ್ ಕಿಂಗ್ಡಮ್. ಸಣ್ಣ ಪ್ರಮಾಣದೊಳಗಿತ್ತು, ಆದರೆ ಇದನ್ನು ಮೇಂಟೈನ್ ಮಾಡಲಿಕ್ಕೆ ಅವನಿಗೆ ಹಣದ ಅವಶ್ಯಕತೆ ಇತ್ತು. ಹೀಗಾಗಿ ಅವನು ತೆಗೆದುಕೊಳ್ತಕ್ಕಂಥ ತೆರಿಗೆಗಳೆಲ್ಲ ಕೂಡ ಯಾವ ರೀತಿ ಇದ್ದು ಒಂದು ಉತ್ತಮ ಮಾರ್ಗದೊಳಗೆ ಇರ್ತಿದ್ದಿಲ್ಲ. ಆದರೆ ಅದರ ಅವಶ್ಯಕತೆ ಅವನಿಗೆ ಇದ್ದದ್ರಿಂದ ಅವನಿಗೆ ತಪ್ಪು ಅಂತ ಗೊತ್ತಿದ್ರು ಕೂಡ ಅದೇ ರೀತಿ ಹಣವನ್ನು ಅವನು ಕಲೆಕ್ಟ್ ಮಾಡ್ತಿದ್ದ. ಇದು ಇಲ್ಲಿ ಸೊ ಈ ಸ್ಟೋರಿ ಒಳಗೆ ಇದು ರಾಜನ ಬಗ್ಗೆ ನೀವೀಗ ತಿಳ್ಕೊಂಡದ್ದು. ರಾಜ ಅಂದರೆ ಇದು ರಾಜ್ಯ ಹೇಗಿದೆ, ಸಾಮ್ರಾಜ್ಯದ ರಾಜ ಹೇಗಿದ್ದಾನೆ, ಅವನದು ಆಡಳಿತ ಹೇಗಿದೆ ಅಂತ ನಾವೀಗ ತಿಳ್ಕೊಳ್ಳೋಣ. ವೈ? ಬಿಕಾಸ್ ವೈ ದ author kept the title like that, too dear, you will come to know in a next story. ಈ ಮುಂದಿನ ಒಂದು ಕತೆ ಒಳಗೆ ನಿಮಗೆ ಅದರ ಅರ್ಥ ಆಗುತ್ತೆ ಯಾಕೆ ಲೇಖಕ ಈ ರೀತಿ ಇದಕ್ಕೆ ಒಂದು ಟೈಟಲ್ ಇಟ್ಟ ಅಂಥೇಳಿ. Now let's glance on the next story. Now it happened a few years ago that a murder was committed in this toy princess domains. ಅಂದರೆ ಇದು ಹಲವು ವರ್ಷಗಳ ಹಿಂದೆ ನಡೆದಂಥ ಒಂದು ಕೊಲೆಯ ಪ್ರಕರಣ. ಅದು ಈ ಒಂದು ಸಣ್ಣ ರಾಜ್ಯದೊಳಗೆ ನಡೆದಂಥದ್ದು. ದ ಪೀಪಲ್ ಆಫ್ ದ ಕಿಂಗ್ಡಮ್ ಆರ್ ಪೀಸೇಬಲ್, ಇಲ್ಲಿನ ಜನರು ಬಹಳ ಶಾಂತಿ ಪ್ರಿಯರು ಅಂತಂತ ಹೇಳ್ಬೋದು. ಆ್ಯಂಡ್ ಸಚ್ ಅ ಥಿಂಗ್ ಹ್ಯಾಡ್ ನಾಟ್ ಹ್ಯಾಪನ್ಡ್ ಬಿಫೋರ್, ಈ ರೀತಿ ಘಟನೆಗಳು ಈ ರಾಜ್ಯದೊಳಗೆ ಈ ಮುಂಚೆ ನಡೆದಿದ್ದಿಲ್ಲ. ದ ಜಡ್ಜಸ್ ಅಸೆಂಬಲ್ಡ್ ವಿತ್ ಮಚ್ ಸೆರೆಮನಿ ಆ್ಯಂಡ್ ಟ್ರೈಡ್ ದ ಕೇಸಸ್ ಇನ್ ದ ಮೋಸ್ಟ್ ಜುಡಿಷಿಯಲ್ ಮ್ಯಾನರ್. ಅಲ್ಲಿರ್ತಕ್ಕಂಥ ಎಲ್ಲ ಒಬ್ಬ ನ್ಯಾಯಾಧೀಶರು, ತೀರ್ಪುಗಾರರು ಯಾವ ರೀತಿ ನೆರೆದಿದ್ರು ಅಂತಂದರೆ, ಸೇರಿಕೊಂಡಿದ್ರು ಅಂತಂದರೆ, ಯಾವುದೇ ರೀತಿ ಪ್ರಯತ್ನ ಮಾಡಿ ಈ ಒಂದು ಕೇಸ್ಗೆ ನಾವು ಸರಿಯಾದ ನ್ಯಾಯವನ್ನು ಅಥವಾ ತೀರ್ಪನ್ನು ಕೊಡಲೇಬೇಕು ಅಂತ ನಿರ್ಧಾರ ಮಾಡಿದರು. ದೇರ್ ವೇರ್ ಜಡ್ಜಸ್ ಆ್ಯಂಡ್ ಪ್ರಾಸಿಕ್ಯೂಟರ್ಸ್ ಆ್ಯಂಡ್ juryman ಆ್ಯಂಡ್ ಬ್ಯಾರಿಸ್ಟರ್. ದೇ ಆರ್ಗ್ಯೂಡ್ ಆ್ಯಂಡ್ ಜಡ್ಜ್ಡ್. ಎಲ್ಲರೂ ಇದ್ದರು, ನ್ಯಾಯಾಧೀಶರು, ವಕೀಲರು, ಆಮೇಲೆ ನ್ಯಾಯಕ್ಕೆ ಸಲಹೆ ಕೊಡ್ತಕ್ಕಂಥ ಸಲಹೆಗಾರರು, ಬ್ಯಾರಿಸ್ಟರ್. ದೇ ಆರ್ಗ್ಯೂಡ್ ಆ್ಯಂಡ್ ಜಡ್ಜ್, ಎಲ್ಲ ವಾಗ್ವಾದ ಅಥವಾ ವಿವಾದವನ್ನು ಮಾಡಿ ತಾವೇ ಒಂದು ತೀರ್ಪನ್ನು ಕೈಗೊಂಡರು. ಆ್ಯಂಡ್ ಎಟ್ ಲಾಸ್ಟ್ ದೇ condemned the criminal to have his head cut off as the law directs. ಕೊನೆಯದಾಗಿ ಕಂಡಮ್ಡ್ ಅಂತಂದರೆ ತೀರ್ಪನ್ನು ಕೊಟ್ಟರು. ಏನಂತ ಕೊಟ್ಟರು? ದ ಕ್ರಿಮಿನಲ್ ಟು ಹ್ಯಾವ್ ಹೀಸ್ ಹೆಡ್ ಕಟ್ ಆಫ್, ಅವನ ತಲೆಯನ್ನು ಕತ್ತರಿಸಬೇಕು. ಸೊ ಫಾರ್ ಸೊ ಗುಡ್, ಇದು ಒಂದು ಒಳ್ಳೆಯ ತೀರ್ಪು. ನೆಕ್ಸ್ಟ್ ದೇ ಸಬ್ಮಿಟೆಡ್ ದ ಸೆಂಟೆನ್ಸ್ ಟು ದ ಪ್ರಿನ್ಸ್. ತಾವು ತೆಗೆದುಕೊಂಡಂಥ ತೀರ್ಪನ್ನು ರಾಜನಿಗೆ ಹೋಗಿ ತಲುಪಿಸಿದರು. ದ ಪ್ರಿನ್ಸ್ ರೆಡ್ ದ ಸೆಂಟೆನ್ಸ್ ಆ್ಯಂಡ್ ಕನ್ಫರ್ಮ್ಡ್ ಇಟ್. ಅದನ್ನು ಓದಿ ಅವನು ಕೂಡ ಏನು ಮಾಡಿದ? ಸಮ್ಮತಿಯನ್ನು ಸೂಚಿಸಿದ. ಇಫ್ ದ ಫೆಲೋ ಮಸ್ಟ್ ಬಿ ಎಕ್ಸಿಕ್ಯೂಟೆಡ್, ಎಕ್ಸಿಕ್ಯೂಟಿವ್. ಅವನಿಗೆ ಒಂದು ಶಿಕ್ಷೆ ಆಗಲೇಬೇಕು ಅಂತಂದರೆ ಶಿಕ್ಷೆ ಕೊಟ್ಟು ಬಿಡಿ ಅಂತ ಅವನಿಗೆ. ಏನಪ್ಪ ಆ ಶಿಕ್ಷೆ ಅಂತ ನೋಡಿ. ನಿಮಗೆ ಗೊತ್ತು, ತಲೆಯನ್ನು ಕತ್ತರಿಸಬೇಕು ಆ ಒಂದು ಅಪರಾಧಿದು ಅಂತ ತೀರ್ಮಾನ ಕೈಗೊಳ್ತಾರೆ. ಆದರೆ ಅದು ಏನಾಗುತ್ತೆ ಮುಂದೆ? ಸಿ ದ ನೆಕ್ಸ್ಟ್ ಪ್ಯಾರಾಗ್ರಾಫ್. There was only one hitch in the matter, and that was that they had neither a guillotine for cutting heads off nor an executioner. The minister considered the matter and decided to address an inquiry to the French government.
ತೀರ್ಪೇನೋ ಕೊಟ್ಬಿಟ್ರು, ಆದರೆ ಅಲ್ಲೊಂದು ತೊಂದರೆ ಇತ್ತು. ಹಿಚ್ ಮೀನ್ಸ್ ತೊಂದರೆ, ಅಡಚಣೆ. ಏನಪ್ಪ ಅಂತಂದರೆ ಈ ಒಂದು ತೀರ್ಪು ಕೊಟ್ಟರು, ಆದರೆ ಅಲ್ಲೊಂದು ಏನು ತೊಂದರೆ ಆಯ್ತಂದ್ರೆ ದಟ್ ವಾಸ್ ದ್ಯಾಟ್ ದೇ ಹ್ಯಾಡ್ ನೈದರ್ ಅ ಗೆಲೆಟನ್ ಫಾರ್ ಕಟಿಂಗ್ ಹೆಡ್ ಆಫ್, ತಲೆ ಕತ್ತರಿಸುವಂಥ ಮಷಿನೇ ಇರಲಿಲ್ಲ ಅವ್ರ ಹತ್ರ, ನಾರ್ ಆ್ಯಂಡ್ ಎಕ್ಸಿಕ್ಯೂಷನರ್, ಕತ್ತರಿಸುವಂಥ ವ್ಯಕ್ತಿ ಅದರೊಳಗೆ ಎಕ್ಸ್ಪರ್ಟ್ ಅವನು ಇರಲಿಲ್ಲ. ದ ಮಿನಿಸ್ಟರ್ ಕನ್ಸಿಡರ್ ದ ಮ್ಯಾಟರ್. ಇದನ್ನು ಮತ್ತೆ ಒಳ್ಳೆ ಅವ್ರು ಏನು ಮಾಡಿದರು ಅಂತಂದರೆ ಗಣನೆಗೆ ತಗೊಂಡು ಆ್ಯಂಡ್ ಡಿಸೈಡೆಡ್ ಟು ಅಡ್ರೆಸ್ ಆ್ಯನ್ ಇನ್ಕ್ವೈರಿ ಟು ದ ಫ್ರೆಂಚ್ ಗೌರ್ಮೆಂಟ್. ಇದನ್ನೆಲ್ಲ ಮತ್ತೆ ಗಣನೆಗೆ ತಗೊಂಡು ಮತ್ತೆ ಪರಿಶೀಲನೆ ಮಾಡಿ ತೀರ್ಮಾನಕ್ಕೆ ಕೈಗೊಂಡ್ರು. ಏನಂತ, ಇದನ್ನು ನಾವು ಫ್ರೆಂಚ್ ಗೌರ್ಮೆಂಟಿಗೆ ತಿಳಿಸಿ, ಆಸ್ಕಿಂಗ್ ವೆದರ್ ದ ಫ್ರೆಂಚ್ ಕುಡ್ ನಾಟ್ ಲೆಂಡ್ ದೆಮ್ ಅ ಮಷಿನ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್ ಟು ಕಟ್ ಆಫ್ ದ ಕ್ರಿಮಿನಲ್ಸ್ ಹೆಡ್. ಅವ್ರ ಹತ್ರ ಏನಾದರೂ ಒಂದು ಗಿಲ್ಟನ್ ಮಷೀನು ಮತ್ತು ಎಕ್ಸಿಕ್ಯೂಷನರ್ ಸಿಗ್ಬೋದೇನೋ ಅಂತ ಕೇಳಿದರು. ಆ್ಯಂಡ್ ಇಫ್ ಸೊ ವುಡ್ ದ ಫ್ರೆಂಚ್ ಕೈಂಡ್ಲಿ ಇನ್ಫಾರ್ಮ್ ದೆಮ್ ವಾಟ್ ಇಟ್ ವುಡ್ ಕಾಸ್ಟ್. ಹೇಳೋಕ್ಕಾಗತ್ತೇನೋ ಫ್ರೆಂಚ್ ಗೌರ್ಮೆಂಟ್ದವರು ಎಷ್ಟಾಗ್ಬೋದು ಆ ಮಷಿನ್ದ ಬೆಲೆ. ದ ಲೆಟರ್ ವಾಸ್ ಸೆಂಟ್, ಕಳಿಸ್ತಾರೆ. ಇದನ್ನೆಲ್ಲ ಬರೆದ್ಬಿಟ್ಟು ಒಂದು ಪತ್ರದ ಮೂಲಕ ಫ್ರೆಂಚ್ ಗೌರ್ಮೆಂಟಿಗೆ ಕಳಿಸ್ತಾರೆ. ಅ ವೀಕ್ ಲೇಟರ್ ದ ರಿಪ್ಲೈ ಕೇಮ್. ಒಂದು ವಾರದ ನಂತರ ಅವರಿಂದ ಮತ್ತೆ ಉತ್ತರ ಬರುತ್ತೆ. ಏನಂತ, ಅ ಮಷೀನ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್ ಕುಡ್ ಬಿ ಸಪ್ಲೈಡ್. ಮಷೀನು ಮತ್ತು ನಾವು ಎಕ್ಸ್ಪರ್ಟನ್ನು ಕಳಿಸ್ಕೊಡ್ತೀವಿ. ಆ್ಯಂಡ್ ದ ಕಾಸ್ಟ್ ವುಡ್ ಬಿ 16,000 ಫ್ರಾಂಕ್ಸ್. ಅದರ ಬೆಲೆ ಸುಮಾರು 16,000 ಫ್ರಾಂಕ್ಸ್. ಫ್ರಾಂಕ್ಸ್ ಈಸ್ ಅ ಕರೆನ್ಸಿ ಆಫ್ ದ್ಯಾಟ್ ಕಿಂಗ್ಡಮ್, ಯುರೋಪದ ಒಂದು ಕರೆನ್ಸಿ. ದಿಸ್ ವಾಸ್ ಲೇಡ್ ಬಿಫೋರ್ ದ ಕಿಂಗ್, ಹಿ ಥಾಟ್ ಇಟ್ ಓವರ್. 16,000 ಫ್ರಾಂಕ್ಸ್. ದ ರಿಚ್ ಈಸ್ ನಾಟ್ ವರ್ದಿ ದ ಮನಿ, ಸೈಡ್ ಹಿ. ಈ ಒಂದು ಪತ್ರದ ಮೂಲಕ ಏನು ಅವರು ಉತ್ತರ ಕಳಿಸಿರ್ತಾರೆ ಅದನ್ನು ಹೋಗಿ ರಾಜನ ಮುಂದೆ ಹೇಳಿದಾಗ ರಾಜ ಇದು ತುಂಬ ಜಾಸ್ತಿ ಆಯಿತು. ಅದು ಅಲ್ಲದೆ ದ ರಿಚ್ ಈಸ್ ನಾಟ್ ವರ್ತ್ ದ ಮನಿ. ಅವ್ನು ಹೇಳ್ತಾನೆ ಏನಂತ, ಈ ಅಯೋಗ್ಯ ಅಷ್ಟೊಂದು ಬೆಲೆ ಬಾಳಲ್ಲ. ಕಾಂಟ್ ಇಟ್ ಬಿ ಡನ್, ಆಗೋದಿಲ್ವಾ? ಸಮ್ಹೌ ಚೀಪರ್, ಅಂದರೆ ಇದು ಕಡಿಮೆ ಬೆಲೆಯೊಳಗೆ ಈ ಒಂದು ತೊಂದರೆಯನ್ನು ನಮ್ಗೆ ಸಾಲ್ವ್ ಆಗಲ್ವಾ ಅಂತ ಕೇಳಿದಾಗ, ವೈ 16,000 ಫ್ರಾಂಕ್ಸ್ ಈಸ್ ಮೋರ್ ದೆನ್ 2 ಫ್ರಾಂಕ್ಸ್ ಅ ಹೆಡ್ ಆನ್ ಅ ಹೋಲ್ ಪಾಪ್ಯುಲೇಷನ್. ಯಾಕೆ ನಾವು ನಮ್ಮ ಜನರ ಮೇಲೆ 2 ಫ್ರಾಂಕ್ಸ್ಗಿಂತ ಹೆಚ್ಚು ಹೊರೆಯನ್ನು ಹಾಕಬೇಕು? ದ ಪೀಪಲ್ ಓಂಟ್ ಸ್ಟ್ಯಾಂಡ್ ಇಟ್. ಜನರು ಇದನ್ನು ಒಪ್ಕೊಳ್ಳೋದಿಲ್ಲ. ಆ್ಯಂಡ್ ಇಟ್ ಮೇ ಕಾಸ್ ಅ ರಾಯ್ಟ್. ದಂಗೆ ಹೇಳ್ಬೋದು. ರಾಯ್ಟ್ ಮೀನ್ಸ್ ಗಲಭೆ, ದಂಗೆ. ಇದು ಜನರ ದಂಗೆ ಹೇಳಲಿಕ್ಕೆ ಕಾರಣವೂ ಆಗ್ಬೋದು. ಕಡಿಮೆ ಬೆಲೆಯೊಳಗೆ ಇದನ್ನು ಪರಿಹರಿಸೋಕ್ಕಾಗಲ್ವೇನೋ ಅಂತ ರಾಜ ಕೇಳ್ತಾನೆ. ಸೊ ಅದಕ್ಕೆ ನೆಕ್ಸ್ಟ್ ಅವ್ರು ಏನು ಕಂಡುಕೊಳ್ತಾರೆ, ಇದಕ್ಕೆ ಪರಿಹಾರ ಏನು ಕಂಡುಕೊಳ್ತಾರಪ್ಪ ಅವರು ಅಂತಂದರೆ, ಸೊ ಕೌನ್ಸಿಲ್ ವಾಸ್ ಕಾಲ್ ಟು ಕನ್ಸಿಡರ್ ವಾಟ್ ವುಡ್ ಬಿ ಡನ್. ಮತ್ತೆ ಹೊಳ್ಳಿ ಸಭೆಯನ್ನು ಕರೀತಾರೆ, ಏನು ಮಾಡಬಹುದು ಅಂತ. ಆ್ಯಂಡ್ ಇಟ್ ವಾಸ್ ಡಿಸೈಡೆಡ್ ಟು ಸೆಂಡ್ ಅ ಸಿಮಿಲರ್ ಇನ್ಕ್ವೈರಿ ಟು ದ ಕಿಂಗ್ ಆಫ್ ಇಟಲಿ. ಅದೇ ಸೇಮ್ ತೆರನಾದಂಥ ಒಂದು ಪತ್ರವನ್ನು ನಾವು ಇಟ್ಲಿ ಗೌರ್ಮೆಂಟಿಗೆ ಕಳಿಸೋಣ ಅಂತ ಡಿಸೈಡ್ ಮಾಡ್ತಾರೆ. ಕಳಿಸಿ, the French government is a republican and has no proper respect for king, but the king of Italy was a brother monarch and might be induced to do the thing cheaper. ಅಂದರೆ ಫ್ರೆಂಚ್ ಗೌರ್ಮೆಂಟ್ ಏನದ ಅದು ರಿಪಬ್ಲಿಕನ್ ಅದ, ನಮ್ಮ ಬಗ್ಗೆ ಅದಕ್ಕೆ ಅಷ್ಟೊಂದು ರೆಸ್ಪೆಕ್ಟ್ ಮರ್ಯಾದೆ ಇಲ್ಲ. ಬಟ್ ಕಿಂಗ್ ಆಫ್ ಇಟ್ಲಿ ನಮ್ಗೆ ಸಹೋದರ ಇದ್ದಂಗೆ ಅದು ನಮಗೆ ಏನು ಮಾಡ್ಬೋದು, ಇದು ಮಷಿನ್ ಮತ್ತು ಎಕ್ಸ್ಪರ್ಟನ್ನು ನಮ್ಗೆ ಕಡಿಮೆ ಬೆಲೆ ಕೊಡ್ಬೋದು. ಸೊ ದ ಲೆಟರ್ ವಾಸ್ ರಿಟರ್ನ್ ಆ್ಯಂಡ್ ಪ್ರಾಂಪ್ಟ್ ರಿಪ್ಲೈ ವಾಸ್ ರಿಸೀವ್ಡ್. ಕಳಿಸ್ಕೊಡ್ತಾರೆ, ಅವರಿಂದ ಉತ್ತರ ಕೂಡ ಬರುತ್ತೆ. ದ ಇಟಾಲಿಯನ್ ಗೌರ್ಮೆಂಟ್ ರೋಟ್ that they would have a pleasure in supplying both a machine and an expert. ಆ ಉತ್ತರದೊಳಗೆ ಏನಿರುತ್ತಪ್ಪ ಅಂತಂದರೆ ಅವ್ರಿಗೆ ಕಳಿಸ್ಕೊಡ್ಲಿಕ್ಕೆ ಖುಷಿ ಇದೆ ಎರಡನ್ನು, ಮಷಿನ್ ಮತ್ತು ಎಕ್ಸ್ಪರ್ಟನ್ನು. ದ ಹೋಲ್ ಕಾಸ್ಟ್ ವುಡ್ ಬಿ 12,000 ಫ್ರಾಂಕ್ ಇನ್ಕ್ಲೂಡಿಂಗ್ ಟ್ರಾವೆಲ್ ಎಕ್ಸ್ಪೆನ್ಸಸ್. ಅವ್ರು ಏನಂತ ಉತ್ತರ ಬರೆದು ಕಳಿಸ್ತಾರೆ ಅಂತಂದರೆ, ನಿಮಗೆ ಮಷೀನು ಮತ್ತು ಎಕ್ಸ್ಪರ್ಟನ್ನು ಕಳಿಸ್ಕೊಡೋದ್ರೊಳಗೆ ಖುಷಿ ಅದ, ಮತ್ತು ಅದರ ಬೆಲೆ ಸುಮಾರು 12,000 ಫ್ರಾಂಕ್ಸ್ ಆಗ್ಬೋದು, ಇನ್ಕ್ಲೂಡಿಂಗ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ದೆನ್ ದೇ ಡಿಸೈಡ್ ದಿಸ್ ವಾಸ್ ಚೀಪರ್ ಬಟ್ ಸ್ಟಿಲ್ ಇಟ್ ಸೀಮ್ಡ್ ಟೂ ಮಚ್. ಇದೇನು ಕಡಿಮೆ ಇದೆ, ಆದರೆ ಇದು ಕೂಡ ಜಾಸ್ತಿ ಆಯಿತು. ದ ರಾಸ್ಕಲ್ ವಾಸ್ ರಿಯಲಿ ನಾಟ್ ವರ್ತ್ ದ ಮನಿ.
ಒಬ್ಬ ಅಯೋಗ್ಯ ನಿಜವಾಗ್ಲೂ ಇಷ್ಟೊಂದು ಹಣಕ್ಕೆ ಬೆಲೆ ಬಾಳಲ್ಲ, ಅವನಿಗೆ ಇಷ್ಟೊಂದು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. It would still mean nearly 2 francs more per head on the taxes. ಇದು ಏನು 2 ಫ್ರಾಂಕ್ಗಿಂತ ಕಡಿಮೆ ಆಗೋದಿಲ್ಲ ಜನರ ತಲೆ ಮೇಲೆ ಅಥವಾ ತೆರಿಗೆ ರೂಪದೊಳಗೆ ನಾವು ಕಲೆಕ್ಟ್ ಮಾಡಬೇಕಂದ್ರೆ ಇದು ಕೂಡ 2 ಫ್ರಾಂಕ್ಸ್ಗಿಂತ ಏನು ಕಡಿಮೆ ಆಗಲ್ಲ 12,000 ಫ್ರಾಂಕ್ಸ್ ಕಲೆಕ್ಟ್ ಮಾಡೋದು. ಅನದರ್ ಕೌನ್ಸಿಲ್ ವಾಸ್ ಕಾಲ್ಡ್. ಮತ್ತೆ ಒಂದು ಸಭೆಯನ್ನು ಕರೀತಾರೆ. ದೇ ಡಿಸ್ಕಸ್ಡ್ ಆ್ಯಂಡ್ ಕನ್ಸಿಡರ್ಡ್ ಹೌ ಇಟ್ ಕುಡ್ ಬಿ ಡನ್ ವಿತ್ ದ ಲೆಸ್ ಎಕ್ಸ್ಪೆನ್ಸ್. ಕುಡ್ ನಾಟ್ ಒನ್ ಆಫ್ ದ ಸೋಲ್ಜರ್. ಇವರು ಏನು ಮಾಡ್ತಾರೆ ಅಂತಂದರೆ ಸೈನಿಕರನ್ನ ಮೂಲಕ ಏನಾದರೂ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಇದೆ ಏನು, ಯಾಕಂದರೆ ಮತ್ತೆ ಒಳ್ಳೆ ಸಭೆ ಕರೆದು 16,000 ಫ್ರಾಂಕ್ಸು ಖರ್ಚು ಮಾಡೋಕ್ಕಾಗಲ್ಲ, 12,000 ಫ್ರಾಂಕು ಖರ್ಚು ಮಾಡೋಕ್ಕಾಗಲ್ಲ. ಯಾಕಂದರೆ ಆ ಒಬ್ಬ ಅಪರಾಧಿ, ಒಬ್ಬ ಅಯೋಗ್ಯನಿಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಅಂಥೇಳಿ ತೀರ್ಮಾನ ಕೈಗೊಳ್ತಾರೆ. ಹಾಗಾದರೆ ಯಾವ ರೀತಿ ಇದನ್ನು ಸಾರ್ಟ್ ಔಟ್ ಮಾಡ್ಕೋತಾರೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣ.